ಎಲ್ಲರಿಗೂ ನಮಸ್ಕಾರ. ನಾವಿಂದು ರಿವ್ಯೂ ಮಾಡ್ತಾ ಇರುವಂಥದ್ದು, ಆದರೆ ರಿವ್ಯೂ ಅಂತಂದ್ರೆ ಅನ್ಬೋದು. ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ತಿಳ್ಕೊಡೋಣ. ಡಾಬರ್ ಹರ್ಬ್ 1 ಆಕ್ಟಿವೇಟೆಡ್ ಚಾರ್ಕೋಲ್ ಟೂತ್ ಪೇಸ್ಟ್ ವಿತ್ ಮಿಂಟ್, ಅಂದರೆ ಕಲ್ಲಿದ್ದಲಿಂದ ಕೂಡಿದೆ ಮತ್ತು ಇದ್ರ ಜೊತೆಗೆ ಪುದೀನೂ ಇದೆ ಅಂತ. ಆ ಇಂಗ್ರೀಡಿಯೆಂಟ್ಸ್ ಓದಿದ್ರೆ ಗೊತ್ತಾಗುತ್ತೆ. ಇಂಗ್ರೀಡಿಯೆಂಟ್ಸ್ ಓದ್ಬೋದು. ಸಾರ್ಬಿಟಾಲ್. ಇನ್ನೊಂದು ಇಂಗ್ರೀಡಿಯೆಂಟ್ಸು ಹಾಕೋ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಯಾವ್ದು ಹಾಕಿರ್ತಾರೋ ಅವು ಜಾಸ್ತಿ ಇದ್ದಾವೆ ಅಂತ, ಲಾಸ್ಟಲ್ಲಿ ಬರೋವು ತುಂಬ ಕಡಿಮೆ ಕ್ವಾಂಟಿಟಿ ಇದ್ದಾವೆ ಅಂತ, ಅದು ಗೈಡ್ಲೈನ್ಸು. ಇದರಲ್ಲಿ ಫಸ್ಟ್ ಹಾಕಿರೋದು ಸಾರ್ಬಿಟಾಲ್, ಸಿಲಿಕಾ ಮತ್ತು ವಾಟರ್ಗಿಂತ ಅವೇ ಜಾಸ್ತಿ ಇದ್ದಾವೆ ಅಂತ. ಮತ್ತು PG 1500 ಸೋಡಿಯಂ ಲಾರೆಲ್ ಸಲ್ಫೇಟ್, ಫ್ಲೇವರ್ ಕಂಟೈನಿಂಗ್ ಮಿಂಟ್ ಆಯಿಲ್. ಇಲ್ಲಿ ಗಮನಿಸಬೇಕಾಗಿರೋದು ವಿತ್ ಮಿಂಟ್ ಹಾಕಿದಾರಲ್ವಾ, ಇದು ಫ್ಲೇವರ್ ಕಂಟೈನಿಂಗ್ ಮಿಂಟ್ ಆಯಿಲ್ ಅಂದರೆ ಮಿಂಟ್ ಪುದೀನ ವಾಸನೆಯುಕ್ತ ಆಯಿಲ್, ಎಣ್ಣೆ, ಮಿಂಟ್ ಎಣ್ಣೆ, ಮಿಂಟ್ ಸ್ಮೆಲ್ ಇರುವಂಥ ಎಣ್ಣೆ ಅಷ್ಟೇ. ಅದು ಪುದೀನ ಎಲೆಯಿಂದ ಬಂದಿದೆಯಲ್ವೋ ಅದು ಮೆನ್ಷನ್ ಮಾಡಿಲ್ಲ ನ್ಯಾಚುರಲ್ಲ ಅಂತ, ಆದರೂ ಫ್ಲೇವರ್ ಕಂಟೈನಿಂಗ್ ಅಷ್ಟೇ, ವಾಸನೆ ಇರುವಂಥದ್ದು. ಹರ್ಬಲ್ ಎಕ್ಸ್ಟ್ರಾಕ್ಟ್ಸು ಯಾವುದು, ಪಿಪ್ಪಲಿ, ಥೋಮರ್, ಶುಂಠಿ, ಕಲಿಮಿರ್ಚ್, ಇವು ತುಂಬ ಕಡಿಮೆ ಇದ್ದಾವೆ. ಕ್ಸಾಂಥಮ್ ಗಮ್, ಟೆಟ್ರಾಸೋಡಿಯಂ ಪೈರೋಫಾಸ್ಫೇಟ್, ಸೋಡಿಯಂ ಸ್ಯಾಕರಿನ್, ಸೋಡಿಯಂ ಬೆಂಜೋಯೇಟ್, ಟ್ರೈಸೋಡಿಯಂ ಆರ್ಥೋಫಾಸ್ಫೇಟ್, ಆಕ್ಟಿವೇಟೆಡ್ ಚಾರ್ಕೋಲ್. ನೋಡಿ, ಆಕ್ಟಿವೇಟೆಡ್ ಚಾರ್ಕೋಲು ಲಾಸ್ಟಲ್ಲಿದೆ, ಆದರೆ ಹೆಸರಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ ದೊಡ್ಡದಾಗಿದೆ ಹೆಸರು, ಆದರೆ ಇದರಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಲಾಸ್ಟಲ್ಲಿದೆ. ಟೆಟ್ರಾ ಪೊಟ್ಯಾಷಿಯಂ ಪೈರೋಫಾಸ್ಫೇಟ್, ಮೈಕಾ, ಇವು ಇದರ ಇಂಗ್ರೀಡಿಯೆಂಟ್ಸು. ಇದನ್ನ ಬಳಸಬೇಕಾ ಬಳಸಬಾರ್ದಾ ಅನ್ನೋದು ನಾನು ನಿಮಗೆ ಹೇಳ್ತಾ ಇಲ್ಲ. ಇಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಓದ್ಬಿಟ್ಟು ನೀವು ಕೇವಲ ಗೂಗಲಲ್ಲಿ ಹೆಸರುಗಳನ್ನ ಹೇಳಿದ್ರೆ ಸಾಕು, ಇದರಿಂದ ಆರೋಗ್ಯಕ್ಕೆ ಹಾನಿಕರ ಇದೆಯಾ ಇಲ್ವಾ ಅಂತ ಅದೇ ಹೇಳ್ಬಿಡುತ್ತೆ. ಮತ್ತು ಇದು 2 ರಿಂದ 3 ಗ್ರಾಮ್ ಅಷ್ಟೇ ಬಳಸಬೇಕು ಅಂತಿದೆ. ಆ್ಯಸ್ ಡೈರೆಕ್ಟೆಡ್ ವಿತ್ ಡೆಂಟಿಸ್ಟ್ ಆ್ಯಂಡ್ ಫಿಸಿಷಿಯನ್, ದಂತವೈದ್ಯರಿಂದ ಅಂದರೆ ಒಂದು ವೈದ್ಯರ ಸಲಹೆ ಮೇರೆಗೆ ಬಳಸಬೇಕು ಅಂತಲೂ ಟೂತ್ ಪೇಸ್ಟ್ಗಳ ಮೇಲೆ ಬರೆದಿರ್ತಾರೆ. ಅಂದರೆ ಯಾರಂದರೆ ಯಾರೋ, ಹೇಗಂದರೆ ಹೇಗೆ, ಅದನ್ನು ಬಳಸುವಾಗೂ ಇಲ್ಲ. ಇದೊಂಥರ ಇಷ್ಟು ಪದಾರ್ಥಗಳು ಇದರಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹಲ್ಲನ್ನು ಉಜ್ಜಕ್ಕೆ ನಮ್ಮ ಹಿರಿಯರು ಒಂದು ಇದ್ದಿಲು ಪುಡಿ ನೇರವಾಗಿ, ಇಲ್ಲ ಅಂತ ಹೇಳಿದ್ರೆ ಹೊಂಗೆ ಕಡ್ಡಿ, ಇಲ್ಲಾಂದರೆ ಬೇವಿನ ಕಡ್ಡಿ, ಇನ್ನು ಹಲವಾರು ಕಡ್ಡಿಗಳನ್ನ ಬಳಸ್ತಾಯಿದ್ರು. ಕೆಲವರು ಮಣ್ಣು, ಇಟ್ಟಿಗೆ ಮಣ್ಣು ಕೆಲವರು ಬಳಸ್ತಾಯಿದ್ರು. ಇದನ್ನು ಬಳಸಿ ಇವಾಗ ಗಟ್ಟಿ ಪದಾರ್ಥ ತಿನ್ನಬೇಕಾಗಿರೋರೇ ಕಷ್ಟ. ಅದಕ್ಕೆ ಮೂಳೆ ಕಡಿಯೋಕ್ಕಾಗಲ್ಲ ಅಂಥೇಳಿ ಮೂಳೆನೇ ಬಿಟ್ಬಿಡೋವಂಥವ್ರು ಜಾಸ್ತಿ ಇವಾಗ. ಬೋನ್ಲೆಸ್ ಚಿಕನ್ಗಳು ಅಂದರೆ ಇದರ ಅರ್ಥ ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹೆಚ್ಚು ರಾಸಾಯನಿಕಗಳ ಇರುವಂತಹ ಪದಾರ್ಥಗಳನ್ನು ಬಳಸಿ ಆ ಥರ ಟೂತ್ ಪೇಸ್ಟ್ಗಳನ್ನ ಬಳಸಿ ಹಲ್ಲುಗಳ ಸ್ಟ್ರೆಂತ್ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಇದನ್ನು ಬಳಸಬೇಕಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇದ್ರ ಮೇಲೆ ಚಾರ್ಕೋಲ್ ಅಂತಿದೆ, ಚಾರ್ಕೋಲ್ ಯಾವ ಪೊಸಿಷನಲ್ಲಿದೆ, ಮಿಂಟ್ ಇದೆ, ಮಿಂಟ್ ಯಾವ ರೀತಿ ಮಿಂಟ್ ಹಾಕಿದರೆ ಅದು ಯಾವ ಪೊಸಿಷನಲ್ಲಿದೆ ಅನ್ನೋದನ್ನು ಗ್ರಾಹಕರು ಗಮನಿಸಿ ತಗೋಬೇಕು. ಆದಷ್ಟು ಈ ಹಲ್ಲುಜ್ಜು ಪೌಡ್ರ್ಗಳನ್ನೆಲ್ಲ ಮನೆಯಲ್ಲೇ ಮಾಡಿಕೊಂಡು ಬಳಸೋದ್ರ ಮುಖಾಂತರ ಪ್ರಕೃತಿಗೂ ಸಹಾಯ ಆಗುತ್ತೆ, ದೇಶಕ್ಕೂ ಸಹಾಯ ಆಗುತ್ತೆ. ಥ್ಯಾಂಕ್ ಯು.